ಜೀವಿಕಾ ಜೀತ ವಿಮುಕ್ತಿ, ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ಹಾಗೂ ಸಂವಿಧಾನ ಮತ್ತು ಸಂರಕ್ಷಣೆ ಪಡೆ ವತಿಯಿಂದ ಜೀತ ಕಾನೂನು ಉಲ್ಲಂಘಿಸುತ್ತಿರುವ ಎಸ್ಒಪಿಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ರ್ಯಾಲಿಯೊಂದಿಗೆ ಪ್ರತಿಭಟನೆ ನಡೆಸಿದರು. ಬನ್ನಿ, ನಿಮ್ಮ ಮಹಿಳಾ ಸಂಘ ಇದೆಯಾ ಬನ್ನಿ ಅಂತ ಹೇಳ್ಬಿಟ್ಟು ಇಒ ಇರ್ಬೋದು, ಗ್ರಾಮ ಪಂಚಾಯತಿ PDO ಇರ್ಬೋದು, ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ಇರ್ಬೋದು, ನಮ್ಮನ್ನು ಕರೆದು ಕುಂಡ್ರಿಸಿ, ಹೌದು ನೀವು ಇಷ್ಟು ದಿನದಿಂದ ನೀವು ಜೀತ ಮಾಡಿದ್ರೆ ಬಿಡುಗಡೆ ಪತ್ರ ಕೊಟ್ಟಿದ್ದೀವಿ, ನೀನು ಏನಾಗಬೇಕು ಕೊಟ್ಟಂಥದ್ದು ಏನಾಯಿತು ಎತ್ತಾಯಿತು ಅಂತ ಅವರು ಪುನರ್ ಪರಿಶೀಲನೆ ಮಾಡಬೇಕು. ಹಂಗಲ್ಲ ಅವೆಲ್ಲ ಕೊಟ್ಬಿಟ್ಟಿದ್ದೀವಲ್ರಿ, ಇನ್ನೂ ಜೀತ ಆಯ್ತಾ? ಈಗ ಯಾರು ಹೇಳಿದ್ರು ಕೂಲಿ ಕರೆದ್ರೆ ಬರೋದಿಲ್ಲ, ಕೂಲಿ ಕರೆದ್ರೇ ಬರೋದಿಲ್ಲ, ಜೀತ ಎಲ್ಲೈತೆ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಅಧಿಕಾರಿಗಳಲ್ಲಿದೆ. ಆದ್ದರಿಂದ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಸೂಚಿಸ್ತಾ ಇದ್ದೀವಿ, ನಿಮ್ಮ ಕೆಲಸ ನೀವು ಮಾಡಿ. ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ನಾವು ಭಿಕ್ಷೆ ಬೇಡಿಗಳನ್ನ ನಮ್ಮ ಸೌಲಭ್ಯ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ರೈಟ್ಸ್ ಏನು ಸರ್ಕಾರದಿಂದ ಸೌಲಭ್ಯಗಳು ನಮ್ಮ ಜೀತ ಸಿಗಬೇಕು ಅಂತ ಕೊಡಿ ಅಂತ ಹೇಳ್ಬಿಟ್ಟು ನೀವು ತಗೊಂಡು ಹೋಗ್ಬಿಟ್ಟು ನಾವು ಗೊಬ್ಬರ ಕುಂಟೆ ನಾವು ಮಾಂಡೇಡ್ಲಿವರೆಗೆ ಏನೋ ನೀವು ಜಮೀನು ಕೊಡ್ರಿ ಅಂದರೆ ಅವ್ರು ಅರ್ಜಿ ಹಾಕಿಲ್ಲ, ಅವ್ರದ್ದು 53 ಇಲ್ಲ, 57 ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ. ಯಾವುದನ್ನ ಒಂದು ಡಿಪಾರ್ಟ್ಮೆಂಟ್ಗೆ ಇನ್ನೊಂದಕ್ಕೆ ಮತ್ತೊಂದು ಜಾಗ ಬೇಕಂದ್ರೆ ಬೆಳಗ್ಗೆ ಹುಡುಕಿ ಕೊಡ್ತಾರೆ. ಹೆಂಗೆ ಗೊತ್ತು ನಮಗೆ, ಎಲ್ಲನ ಇದ್ರೆ ನೀವು ಖಾಲಿ ಇರೋ ಜಾಗ ನೋಡ್ಕೊಂಡು ಬರ್ರಿ. ನಾವು ನಿಮ್ಮ ಇಲಾಖೆಯಲ್ಲಿ ಎಷ್ಟು ಗೋಮಾಳ ಇದೆ, ಎಷ್ಟಿದೆ ಅಂತ ನಿಮ್ಮ ಹತ್ರ ದಾಖಲೆ ಇದೆ. ಆ ದಾಖಲೆ ತಗೊಂಡು ಏನು ಹೋಬಳಿ ವೈಸ್ ಇದ್ದಾರೆ, ಆ ಹೋಬಳಿ ಸಪ್ರೇಟ್ ಒಂದು 50 ಎಕರೆ 100 ಎಕರೆನ ಜಮೀನನ್ನು ನಮ್ಮ ಜೀತಾಳಿಗೆ 5 ಎಕರೆ ಕೇಳ್ತೀವಿ. ಇಲ್ಲಪ್ಪ 5 ಎಕರೆ ಕೊಡೋಕ್ಕಾಗಲ್ಲ, 2 ಎಕರೆ ಕೊಡ್ತೀವಿ. 10 ಜನ ಇದ್ರೆ 20 ಎಕರೆ ಕೊಡೋಲ್ಲಿ, ಅವ್ರಿಗೊಂದು ಬೋರ್ ಹಾಕ್ಸು. ಅಲ್ಲಿ ಸಮಗ್ರ ವ್ಯವಸಾಯ ಮಾಡೋದಕ್ಕೋಸ್ಕರ ಅಲ್ಲಿ ವೈಜ್ಞಾನಿಕವಾಗಿ ಒಬ್ಬ ಟೆಕ್ನಿಷಿಯನ್ ಇಟ್ಬಿಟ್ಟು ಇಂಥ ಬೆಳೆ ಬೆಳೆದ್ರೆ ಇವ್ರು ಚೆನ್ನಾಗಿ ಉದ್ಧಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ಬೆಳೆದು ಆ ಜೀತಗಾರರು ಮತ್ತೆ ಜೀತ ಹೋಗಿದ್ದಾರೆ. ಅವ್ರ ಮಕ್ಕಳು ಹೋಗ್ತಿದ್ದಂಗೆ ಒಂದು ಸಪ್ರೇಟ್ ಸ್ಕೂಲ್ ಮಾಡಿ, ಜೀತಗಾರರ ಮಕ್ಕಳಿಗೆ ಒಂದು ಸಪ್ರೇಟ್ ಶಾಲೆ ಮಾಡಿ, ಹೌದು ಈ ಮಕ್ಕಳನ್ನ ನಾವು ಮತ್ತೆ ಜೀತಕ್ಕೆ ಹೋಗ್ತಿದ್ದಂಗೆ ಸಮಗ್ರವಾಗಿ ಶಿಕ್ಷಣ ಕೊಟ್ಟು, ಉಚಿತ ಶಿಕ್ಷಣ ಕೊಟ್ಟು ಇವ್ರನ್ನ ಜೀತದಾರ ಮಕ್ಕಳು ಮತ್ತೆ ಒಂದು ಅಧಿಕಾರಕ್ಕೆ ಹೋಗಲಿ ಅಂತಕ್ಕಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ, ಅದು ಬಿಟ್ಬಿಟ್ಟು ಸುಮ್ಮನೆ ಭರವಸೆಗಳನ್ನು ಕೊಡ್ತಾ ಇಲ್ಲಿ ಬರ್ತಾ ಇರ್ತಾರೆ ಅಧಿಕಾರಿಗಳು, ಹೋಗ್ತಾ ಇರ್ತಾರೆ. ಇಲ್ಲಪ್ಪ ಹಿಂದೆ ಇದ್ದವ್ರು ಹಾಕ್ಬಿಟ್ಟಿದ್ದಾರೆ.